ಏಳು ಸಮುದ್ರ ದಾಟಿ ರಾಜ್ಕುಮಾರ ಬಂದು ಶಿವರಾಣಿನ ಕರ್ಕೊಂಡು ಹೋಗ್ತಾನೆ ಅನ್ನೋದು ಬರೀ ಕತೆ ಅನ್ಕೊಂಡಿದ್ದೆ. ಆದ್ರೆ ಅದು ನನ್ನ ಜೀವನದಲ್ಲೂ ನಡೆಯುತ್ತೆ ಅಂತ ನಾನು ದೇವರಾಣಿಗಳು ಅನ್ಕೊಂಡಿರ್ಲಿಲ್ಲ ಚಿನ್ನ. ಆದ್ರೆ ನೀನು 7 ಸಮುದ್ರ ದಾಟ್ತಾ ಇದ್ರು 8 ಮುಖ್ಯ ರಸ್ತೆ, 6 ಅಡ್ಡ ರಸ್ತೆ, 7 ಗಲ್ಲಿ ದಾಟಿ ನಮ್ಮ ಮನೆಗೆ ಬಂದೆ. ಊರಲ್ಲಿರೋ ಹುಡುಗಿರ ಕಣ್ಣೆಲ್ಲ ನಿನ್ನ ಮೇಲಿತ್ತು ಬಂಗಾರ, ಆದ್ರೆ ನಿನ್ನ ಕಣ್ಣು ನನ್ನ ಮೇಲಿತ್ತು. ಅದೃಷ್ಟ ಅನ್ನೋದನ್ನ ನಾನು ನಂಬಕ್ ಶುರು ಮಾಡಿದ್ದು ನೀ ನನಗೆ ಸಿಕ್ಕಿದ ಮೇಲಿಂದ. ಇರೋ ತರ ಗಂಡ ಸಿಗ್ಬೇಕು ಅನ್ನೋದು ಎಲ್ಲ ಹುಡುಗಿ ಕನಸು. ಆದ್ರೆ ನನಗೆ ಹೀರೋನೇ ಸಿಕ್ಬಿಟ್ಟಿದ್ದಾನೆ. ನೀನ್ ಸಿಗ್ತಾ ಇದ್ದಿದ್ರೆ ಈ ಜೀವನ ಪರಿಪೂರ್ಣ ಅಂತ ಅನ್ನಿಸ್ತಾನೆ ಇರಲಿಲ್ಲ. ದೇವ್ರು ಕೊಟ್ಟ ವರ ನೀನು, ನಮ್ದು ರಬ್ನೆ ಬನಾತೆ ಜೋಡಿ. ಏನ್ ಕೆಂಪಗಿದೆ ಗುರು ನೀನು. ನೀನ್ ನಿದ್ದೆ ಮಾಡ್ದಾಗೆಲ್ಲ ನಿನ್ ಕೆನ್ನೆನ ಹಚ್ಬೇಕು ಅನ್ಸುತ್ತೆ. ನಿನ್ ಹೇರ್ ಸ್ಟೈಲ್ಗಂತೂ ನಾನೇ ದೊಡ್ಡ ಫ್ಯಾನ್. ಒಂದೊಂದ್ಸಲ ನಗ್ತೀವೋ ನಗ್ತಿಲ್ವೋ ಅಂತ ಗೊತ್ತಾಗ್ತಿರೋ ತರ ಹುಡುಗಿ ಮಿಸ್ ಹಂಚಲ್ಲಿ ಕೋತ್ಲೆಗೆ ಬಿಡ್ತೀಯ. ಅದಕ್ಕೆ ಗೊತ್ತಿತ್ತು ನಾನು ನಿನ್ ಡೀಸೆನ್ಸಿ, ನಿನ್ ಸೈಲೆನ್ಸು, ನಿನ್ ಗತ್ತು, ಆ ಲುಕ್ಕಲ್ಲಿರೋ ಎಲಿಗೆನ್ಸ್ಗೆ ಬೋಲ್ಡ್ ಆಗ್ತಿರೋಕ್ಕಾಗ್ಲಿಲ್ಲ ಮುದ್ದು. ಹಲೋ, ಯಾರಿಗೆ ಹೇಳ್ತಾ ಇದ್ಯಾ? ನೀನ್ ಮಾಡೋ ಕೆಲ್ಸನೇ ದೊಡ್ಡ ಕೆಲ್ಸನಾ? ಹೀಗ್ ಮುಖ ಗಂಟಾಕೊಂಡ್ ನಿಂತ್ಕೊಂಡ್ರೇನೆ ಡೀಸೆನ್ಸಿನಾ? ಮರ್ಯಾದೆ ಕೊಟ್ಟು ಮಾತಾಡು. ಅಹಂಕಾರದ ಮೂಟೆ ತಲೆ ಮೇಲೆ ಇರಿದ್ರೆ ಹಿಂಗೆ ಆಗೋದು. ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೋ, ಇಲ್ಲಾಂದ್ರೂ ತೊಂದ್ರೆ ಆಗುತ್ತೆ. ನೋಡು, ಈ ನಿನ್ ಕಟ್ಟ ಇದೆಯಲ್ಲ, ಅದ್ರ ಮೇಲೆ 100 ಕವಿತೆ ಬರಿಬೋದು ಅನ್ಸುತ್ತೆ. ಇನ್ನು ನನ್ನ ಪರ್ಸನಾಲಿಟಿ ಬಗ್ಗೆ ಅಂತೂ ಮಾತೇ ಬೇಡ. ಯು ಆರ್ ದಿ ಬೆಸ್ಟ್. ನೀನೇನ್ ತ್ರಿಪುರ ಸುಂದ್ರ ನಿನ್ ಮೇಲೆ ಬಿದ್ದು ಕಾಳು ಹಾಕೋದಕ್ಕೆ? ಊರ್ಗೊಬ್ನೇ ವೆಂಕಟೇಶ್ ಅನ್ನೋ ತರ ಆಡ್ಬೇಡ. ನಿನ್ನಷ್ಟು ಮುದ್ದಾಗಿರೋ ಹುಡುಗನ, ನಿನ್ನಷ್ಟು ಒಳ್ಳೆ ಮನಸ್ಸಿರೋ ಹುಡುಗನ ನನ್ನ ಲೈಫಲ್ಲೇ ನೋಡಿಲ್ಲ. ನೀನು ನನ್ನ ಗಂಡ ಸಿಕ್ಕಿರೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಸಾಕು, ಜಾಸ್ತಿ ಮಳೆ ಸುರಿಸ್ಬೇಡ, ನೆಗಡಿ ಆಗುತ್ತೆ. ತಲೆ ಮೇಲೆ ಸಿಟ್ಟಿದ್ ಸಾಕು. ಏನ್ ಕೆಲಸ ಆಗ್ಬೇಕು ಹೇಳು. ವೇದಾಂತ್, ನಾನು ನಿನ್ಗೊಂದು ಕೆಲಸ ಹೇಳ್ತೀನಿ, ನೀನು ಯಾಕೆ ಏನು ಅಂತ ಕೇಳಿದೆ ಮಾಡಬೇಕು ಅಷ್ಟೇ. ನೀನು ಹೇಳಿದೆಲ್ಲ ಮಾಡೋದಕ್ಕಾಗಲ್ಲ. ನಾನು ಕನ್ವಿನ್ಸ್ ಆದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಹೇಳಿ. ಹೀಗಂದ್ರೆ ಹೇಗೆ? ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅಫ್ಕೋರ್ಸ್ ಇದೆ. ಹಾಗಾದ್ರೆ ನೀನು ನಾನು ಹೇಳಿದ್ದನ್ನ ಮಾಡು. ಸರಿ, ಏನ್ ಹೇಳು? ಈಗ ನೀನು ವಿಕ್ಕಿ ಬಾಬನ ಕರೆದು ನಾಳೆ ನೀನೊಬ್ಬರು ಲೇಡಿ ಕ್ಲೈಂಟ್ ಮೀಟ್ ಆಗ್ತಾರೆ ಅಂತ ಹೇಳ್ಬೇಕು. ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು. ಎಲ್ಲದಕ್ಕೂ ಪ್ರಶ್ನೆ ಮಾಡಕ್ಕೆ ನೀನ್ ಇಲ್ಲಿ ಬಾಸ್ ಅಲ್ಲ, ನನ್ ಗಂಡ. ಗಂಡ ಹೆಂಡತಿಗೆ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡೋ ಹಕ್ಕಿರೋದು ಹೆಂಡತಿಗೆ ಮಾತ್ರ ಅನ್ನೋ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಜಗತ್ತಿಗೆ ಗೊತ್ತಿಲ್ಲ ಅಂದ್ರು ಎಲ್ಲಾ ಗಂಡಂದ್ರಂಗೆ ಗೊತ್ತಿದೆ. ಮೊದಲು ನೀನು ಎಲ್ಲರ ತರ ಒಳ್ಳೆ ಗಂಡ ಆಗ. ಐ ಮೀನ್, ನಾನು ಹೇಳಷ್ಟು ಕೇಳಷ್ಟೆ. ಸರಿ, ನಾ ವಿಕ್ರಾಂತ್ ಹೇಳ್ತೀನಿ ಬಿಡು. ಈಗ ಒಳ್ಳೆ ಗಂಡ ಅದೇ ನೋಡು ನೀನು. ಇದು ಒಳ್ಳೆ ಗಂಡನ ಲಕ್ಷಣ ಅಂದ್ರೆ
ಅವ್ರು ಹೇಳ್ದಾಗೆ ಈ ಜನ ಏನೋ ಓಡಾಡ್ತಾ ಇದ್ದಾರೆ. ಅರೆ ಕಾಲ್ ಮಾಡಿದವ್ರು ಯಾರು ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ? ಅಥವಾ ಕಾಲಲ್ಲಿ ಮಾತಾಡಿದ್ ನಾನೇ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಹಲೋ, ಹೇಳಿ ಮೇಡಮ್, ಏನು ವಿಷಯ? ಹಾಯ್ ಸರ್, ಆಗಲೇ ನೀವು ಒಂದು ಕೆಲಸ ಇದೆ ಅಂತ ಕಾಲ್ ಮಾಡಿದ್ರಲ್ಲ, ನಾನು ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ನಾನೆಲ್ಲೋ ನೀವು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಸರ್, ನಾನು ಒಂದ್ಸರಿ ಬರ್ತೀನಿ ಅಂತ ಮಾತು ಕೊಟ್ಮೇಲೆ ಮಿಸ್ ಮಾಡಲ್ಲ. ಹಲೋ ಸರ್. ಕೇಳಿಸ್ತಾ ಇದೆ. ಥ್ಯಾಂಕ್ಸ್ ಸರ್, ಬಟ್ ನೀವೀಗ ಎಲ್ಲಿದ್ದೀರಾ? ನಾನು ನಿಮ್ಮನ್ನ ನೋಡಿಲ್ವಲ್ಲ, ನೀವು ಬರ್ತೀರಾ ಇಲ್ವಾ? ಇಲ್ಲ, ನಾನು ಆನ್ ದಿ ವೇ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಅಲ್ಲಿಗೆ ಬರ್ತೀನಿ. ಅಯ್ಯೋ ಹೌದಾ ಸರ್, ನಂಗೆ ಲೇಟ್ ಆಗುತ್ತೆ ಸರ್. ಇಲ್ಲ, ನೀವು ಮಾಡಬೇಕಿರೋ ಕೆಲಸನ ನಾ ಇಲ್ಲಿಂದನೇ ಹೇಳ್ತೀನಿ. ನೀವು ಪೆನ್ನು ಮತ್ತು ನೋಟ್ ಪ್ಯಾಡ್ನ ತಂದಿದ್ದೀರಾ ಅಲ್ವಾ? ಹಾಂ ಸರ್, ತಂದಿದ್ದೀನಿ. ಗುಡ್. ಹಾಗಿದ್ರೆ ನೀವು ಮಾಡಬೇಕಿರೋ ಕೆಲಸ ಏನಂದ್ರೆ, ಏನು ಸರ್ ಹೇಳಿ. ಈ ಪಾರ್ಕಲ್ಲಿ 2 ಅವರ್ಸ್ಗೆ ಎಷ್ಟು ಜನ ಜೆಂಟ್ಸ್ ಬರ್ತಾರೆ, ಎಷ್ಟು ಜನ ಲೇಡೀಸ್ ಬರ್ತಾರೆ, ಹಾಗೆ ಬಿಲೋ 30 ಎಷ್ಟು, ಎಬೋ 30 ಎಷ್ಟು ಅಂತ ಲೆಕ್ಕ ಹಾಕಿ ನಂಗೆ ಹೇಳಬೇಕು. ವಾವ್ ಸರ್, ಇಷ್ಟೇನಾ? ಅಂದರೆ ಯಾರನ್ನೂ ಇಂಟರ್ವ್ಯೂ ಮಾಡೋ ಅಗತ್ಯ ಇಲ್ವಾ? ಮಾತಾಡ್ಸೋದೇನು ಬೇಡವಾ? ನಾವು ನ್ಯೂಸ್ ಮಾಡೋದರಲ್ಲ, ಇಂಟರ್ವ್ಯೂ ಮಾಡೋದಕ್ಕೆ. ಸದ್ಯಕ್ಕೆ ನೀವು ಕೌಂಟ್ ಮಾಡಿದ್ರೆ ಸಾಕು. ಹಾಂ ಸರ್, ಮಾಡ್ತೀನಿ. ನನಗೆ ಈ ಥರ ಕೆಲಸ ಎಲ್ಲ ಮೊದಲನೇ ಸಾರಿ, ಹಾಗೆ ಈ ಥರ ಕೆಲಸಗಳಿರುತ್ತೆ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಆಮೇಲೆ ಈ ಕೌಂಟಿಂಗ್ ಎಲ್ಲ ಯಾಕೆ ಅಂತ ಕೇಳ್ಬೋದಾ? ಇದು ಸೇಲ್ಸ್ ಸಂಬಂಧಪಟ್ಟ ವಿಷಯ. ನಾವೊಂದು ಸರ್ವೆ ಮಾಡ್ತಾ ಇದ್ದೀವಿ. ಈ ಡೇಟಾಬೇಸ್ ನಮಗೆ ತುಂಬ ಇಂಪಾರ್ಟೆಂಟ್. ನೀವು ಕೆಲಸ ಶುರು ಮಾಡ್ಕೊಳ್ಳಿ. ಹಾಂ ಸರ್, ಓಕೆ. ಸರ್, ಕೆಲಸ ಎಲ್ಲ ಆದಮೇಲೆ ನೀವು ನನಗೆ ಹೇಗೆ ಪೇಮೆಂಟ್ ಮಾಡ್ತೀರಾ? ಆಮೇಲೆ ನಾನು ನಿಮ್ಗೆ ಹೇಗೆ ರಿಪೋರ್ಟ್ ಮಾಡಬೇಕು? ಪೇಮೆಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇರೋ ಕಡೆನೇ ಬರುತ್ತೆ. ನೀವು ರಿಪೋರ್ಟ್ನ ನನಗೆ ವಾಟ್ಸಪ್ ಮಾಡಿದ್ರೆ ಸಾಕು. ಓಕೆ ಸರ್, ಮಾಡ್ತೀನಿ. ಅಗ್ರಜ, ಏನು ಕರೆದಿದ್ದು? ಹಾಂ ವಿಕ್ರಾಂತ್. ವಿಕ್ರಾಂತ್, ನಾಳೆ ಫ್ರೀ ಇದೆಯಾ? ನಾಳೆ ನಿಂಗೆ ಒಂದು ಇಂಪಾರ್ಟೆಂಟ್ ಕೆಲಸ ಅಸೈನ್ ಮಾಡಬೇಕಿತ್ತು. ಮಾಡ್ತೀಯಾ? ನಾಳೆನಾ? ಹೌದು ವಿಕ್ರಾಂತ್. ಆಕ್ಚುಲಿ ನಾಳೆ ಒಬ್ರು ಇಂಪಾರ್ಟೆಂಟ್ ಲೇಡಿ ಕ್ಲೈಂಟ್ ಒಬ್ರು ಬರ್ತಿದ್ದಾರೆ. ಅವ್ರನ್ನ ಮೀಟ್ ಮಾಡಿ ಅವ್ರ ರಿಕ್ವೈರ್ಮೆಂಟ್ ಏನು ಅಂತ ತಿಳ್ಕೊಳ್ಬೇಕು. ಸಾರಿ ಅಗ್ರಜ, ನಾಳೆ ನನಗೆ ಬೇರೆ ಕೆಲಸ ಇದೆ. ವಾಟ್? ಬೇರೆ ಕೆಲಸ ಇದೆ? ನಾಳೆ ನಾನು ನಿನ್ಗೆ ಯಾವ ಕೆಲಸನೂ ಹೇಳಿಲ್ವಲ್ಲ? ಇದು ನೀನ್ ಕೊಟ್ಟಿರೋ ಕೆಲಸ ಅಲ್ಲ ಅಗ್ರಜ, ನಾನೇ ಫಿಕ್ಸ್ ಮಾಡ್ಕೊಂಡಿರೋದು. ಅದು ಅಗ್ರಜ, ಇದು ಬೇರೆ ಕೆಲಸ. ನಾನು ಒಂದು ಕ್ಲೈಂಟ್ನ ಫಾಲೋ ಅಪ್ ಮಾಡ್ತಾ ಇದ್ದೆ. ಅವರು ನಾಳೆ ಮೀಟ್ ಆಗೋಣ ಅಂತ ಅಂದಿದ್ದಾರೆ. ನಾಳೆ ಅವ್ರನ್ನ ಮೀಟ್ ಆದ್ರೆ ಡೀಲ್ ಫೈನಲೈಸ್ ಆಗ್ಬಿಡುತ್ತೆ. ಮಿಸ್ ಮಾಡ್ಕೊಳಕ್ಕಂತೂ ಆಗಲ್ಲ. ನೋ ವಿಕ್ರಾಂತ್, ಪ್ರಯಾರಿಟಿ ಕೆಲಸ ಮೊದಲಾಗ್ತದೆ. ನಾನು ಹೇಳಿರೋ ಕ್ಲೈಂಟ್ನ ನೀನು ನಾಳೆ ಮೀಟ್ ಮಾಡಲೇಬೇಕು ವಿಕ್ರಾಂತ್. ಅವ್ರು ಏನು ಹೇಳಿದ್ರು ನೀನು ಕೊಡಿಸ್ಬೇಕು. ಅವ್ರು ಏನು ಹೇಳಿದ್ರು ನೀನು ಕೇಳಬೇಕು. ಒಟ್ಟಲ್ಲಿ ಹಾಸ್ಪಿಟಾಲಿಟಿ ಶುಡ್ ಬಿ ಅಟ್ ಇಟ್ಸ್ ಬೆಸ್ಟ್. ಈಗ ಸಡನ್ ಆಗಿ ಹೇಳಿದ್ರೆ ಹೇಗೆ ಅಗ್ರಜ? ನಾನು ಅವ್ರಿಗೆ ಮೀಟಿಂಗ್ ಪಕ್ಕ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರೆ ಕಂಪ್ನಿ ರ್ಯಾಪೋ ಡ್ಯಾಮೇಜ್ ಆಗಲ್ವಾ? ಒಂದು ಮೀಟಿಂಗ್ ಇಂದ ರ್ಯಾಪೋ ಡ್ಯಾಮೇಜ್ ಆಗುತ್ತೆ ಅನ್ನೋ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ಬೇಡ ವಿಕ್ರಾಂತ್. ಬಿಸ್ನೆಸ್ ಅಲ್ಲಿ ಮೀಟಿಂಗ್ ಪೋಸ್ಟ್ಪೋನ್ ಆಗೋದು ಇಟ್ಸ್ ಕಾಮನ್. ನಿನಗೆ ಮೊದಲಿಗೇನು ಹೇಳಿಲ್ಲ, ನಾನು ಕಮಿಟ್ ಆಗ್ಬಿಟ್ಟಿದ್ದೀನಿ ವಿಕ್ರಾಂತ್. ಯು ಹ್ಯಾವ್ ಟು ಅಟೆಂಡ್. ಅಗ್ರಜ, ಯಾಕೆ ಎಲ್ಲ ನೋಡ್ಕೊಂಡು ಮಾತಾಡ್ತಿದ್ಯಾ? ನನ್ನಲ್ಲಿ ಕನೆಕ್ಟ್ ಮಾತಾಡು.
ಓಕೆ ಅಗ್ರಜ, ನಿನ್ ಮೇಲೆ ರೆಸ್ಪೆಕ್ಟ್ಗೋಸ್ಕರ ನೀನ್ ಹೇಳ್ತಿರೋ ಕ್ಲೈಂಟ್ಸ್ನ ನಾಡಿದ್ ಮೀಟ್ ಆಗ್ತೀನಿ, ಓಕೆನಾ? ಬಾಯ್. ವೇದ, ನೀನು ಇಷ್ಟು ದೊಡ್ಡ ಬಿಸ್ನೆಸ್ ನ ಹೆಂಗ್ ನಡೆಸಿದೆ ಅಂತಾನೆ ಅರ್ಥ ಆಗ್ತಿಲ್ಲ ನಂಗೆ. ಅಲ್ಲ, ಇಷ್ಟು ಚಿಕ್ಕ ಸುಳ್ಳು ಹೇಳಕ್ ಬರಲ್ಲ ಅಂದ್ರೆ ಅಷ್ಟು ಕ್ಲೈಂಟ್ಸ್ ನ ಹೆಂಗ್ ಮಂಗ ಮಾಡಿ ಬಿಸ್ನೆಸ್ ಮಾಡ್ತಿದ್ದೆ ನೀನು? ಕಮಾನಮಲ್ಲಿ, ನಾನು ಯಾವತ್ತೂ ಸುಳ್ಳು ಹೇಳಿ ಬಿಸ್ನೆಸ್ ಮಾಡಿಲ್ಲ. ಕ್ಲೈಂಟ್ಸ್ಗಳನ್ನ ಮಂಗ ಮಾಡಲ್ಲ, ಕನ್ವಿನ್ಸ್ ಮಾಡ್ತೀನಿ. ಸತ್ಯ ಹೇಳೋದಕ್ಕೆ ನನಗೆ ಭಯ ಇಲ್ಲ, ಸುಳ್ಳು ಹೇಳೋ ಅಭ್ಯಾಸ ಕೂಡ ಇಲ್ಲ. ಅದಕ್ಕೆ ಸ್ವಲ್ಪ ಮುಚ್ಕರ ಆಗುತ್ತೆ. ನೀನ ಕಟ್ಕೊಂಡಿರೋದಲ್ದೆ ಎಲ್ಲ ನೀನೇ ನೋಡ್ಕೋತೀಯ ಅಂತ ಅನ್ಕೊಳ್ತೀನಲ್ಲ, ನನ್ ಕರ್ಮ. ಏನೋ ಗೆರೆಗೆ ನನಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ವಿಕ್ರಾಂತಿಗೆ ಚೆನ್ನಾಗಿ ಗೊತ್ತು. ನಾನು ಸ್ವಲ್ಪ ಯಾಮಾರಿದ್ರು ಅದನ್ನ ಕಂಡಿಡ್ದು ಬಿಡ್ತಾನೆ. ಸರಿ ಹೋಯ್ತು. ಅಕ್ಕ ನೋಡಿದ್ರೆ ಬೇಜಾರು ಮಾಡ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಕೂತಿದ್ದಾಳೆ. ಬಾವನೋ ಕೈಗೆ ಸಿಗಲ್ಲ, ಇನ್ನೀನೋ ಚಿಕ್ಕ ಸುಳ್ಳು ಹೇಳಕ್ಕೂ ಬರಲ್ಲ. ನಮ್ಗಳ ಮಧ್ಯೆ ಸಿಕ್ಕಾಕೊಂಡು ನಾನ್ ಒದ್ದಾಡ್ತಾ ಇದ್ದೀನಿ. ಈ ಗ್ಯಾಪ್ ಅಲ್ಲಿ ಸಿಗೋರೆಲ್ಲ ಹೇಗಿದ್ಯಾ ಅಮೂಲ್ಯ, ಆರಾಮ ಅಂತ ಕೇಳ್ತಾರೆ. ಏನ್ ಹೇಳೋಣ? ಆಯ್ತು ಆಯ್ತು, ಸಿಕ್ಕಿದ್ದೆ ಚಾನ್ಸ್ ಅಂತ ತುಳು ಸಾಯಿಸಕ್ ಬರ್ಬೇಡ. ಈಗ ಏನ್ ಮಾಡ್ಬೇಕು ಹೇಳು? ಮತ್ತೆ ಬುಡಕ್ ಬಂದ್ಯಲ್ಲಯ್ಯ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನ್ ಏನ್ ಮಾಡ್ತೀವಿ ಮಾಡು. ನಿನ್ ಪವರ್ ಆದ್ರೂ ಯೂಸ್ ಮಾಡು, ಎಮೋಷನ್ ಆದ್ರೂ ಯೂಸ್ ಮಾಡು. ನಾಳೆ ಪ್ರೋಗ್ರಾಮಿಗೆ ವಿಕ್ಕಿ ಬಾವ ಒಪ್ಕೋಬೇಕು. ಒಪ್ಸೋ ಕೆಲಸ ನಿಂದು. ಅವ್ರು ಒಪ್ಪಿದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ, ಅದನ್ನ ಹೇಳು, ಗೊತ್ತಾಯ್ತಾ? ಒಂದು ನಿಮಿಷ ಬಾ. ಫೈನ್. ಇವರೊಂದು ಬಿಲೋ 22. ಇವ್ರನ್ನ 30+ ಗ್ರೂಪಿಗೆ ಹಾಕ್ಬಿಡೋಣ. ಅವರು 40. ಜಗವೇ ನೀ ಅಯ್ಯೋ, ಆಗ್ಲೇ 10 ಕಾಲಾಗ ಹೋಗಿದೆ. ಇನ್ನ 1.25 ಗಂಟೆ ಅಷ್ಟೇ ಇರೋದು. 1.25 ಗಂಟೆ ಆದ್ಮೇಲೆ ನಂಗೆ 1,000 ಸಿಗುತ್ತೆ. ಯಾರಿಗಂటే ಯಾರಿಗಿಲ್ಲ. ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ, ಲಡ್ಡು ಬಂದು ಬಾಯಿಗೆ ಬಿದ್ದಿದೆ. ಅಯ್ಯೋ, ಲಡ್ಡು ಅಲ್ಲ, ಬೇಕ್ರಿನೇ ಬಂದು ಬಾಯಿಗೆ ಬಿದ್ದಿದೆ. ಆವಾಹನೆಯಾದಂತಿವೆನು. ನಾನು ಹೇಳ್ದ ಕೇಳು. ಅಲ್ಲ ಅಗ್ರಜ, ನಾನು ಆಗ್ಲೇ ಹೇಳಿದ್ನಲ್ಲ ನಾಡಿದ್ದು ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ. ಗುಡ್. ಏನಾಗಿದೆ ಅಗ್ರಜ ನಿನ್ಗೆ? ಒಂದ್ಸಲ ನೀನ್ ಹೇಳ್ದಾಗ ಮಾಡುವಂತೆ, ಇನ್ನೊಂದ್ಸಲ ಕ್ಲೈಂಟ್ ಮೀಟಿಂಗ್ ಇದೆ ಗುಡ್ ಅಂತ್ಯ. ನೋ ಅಗ್ರಜ, ನೀನ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ಆಗ್ಲೇ ನೀನು ಗುಡ್ ಅಂತ ಹೇಳ್ದೆ, ಇವಾಗ ನೋ ಅಂತ ಹೇಳ್ತಿದ್ಯಾ. ಅಲ್ಲ, ಏನ್ ಮಾಡ್ಬೇಕು ಅಂತ ಸರಿಯಾಗಿ ಹೇಳು. ಮೀಟಿಂಗ್ ಅಟೆಂಡ್ ಮಾಡ್ಬೇಕಾ ಮಾಡಬಾರ್ದಾ? ಡೋಂಟ್ ನೋ. ಅಗ್ರಜ, ನೀನ್ ನಂಗೆ ಸೈಕ್ ಮಾಡ್ತಾ ಇದ್ಯಾ? ಎಸ್ ಆರ್ ನೋ ಅಂತ ಹೇಳು ಅಷ್ಟೇ.
ಕಮಾನ್ ಅಗ್ರಜ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ, ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನ್ಗೂ ಗೊತ್ತಲ್ವಾ? ಡೋಂಟ್ ನೋ. ವಾಟ್, ನಿಂಗೂ ಗೊತ್ತಿಲ್ವಾ? ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ನೋ ಅಗ್ರಜ, ತಮಾಷೆ ಮಾಡ್ಬೇಡ ನೀನು. ಸಿಲಿ ತರ ಆನ್ಸರ್ ಮಾಡ್ತಿದ್ಯಾ. ನನ್ನ ಮಾತು ಕೇಳು. ಇಲ್ಲ ವಿಕ್ರಾಂತ್, ನನ್ನ ಮಾತು ಕೇಳು. ಅಗ್ರಜ, ಸೀರಿಯಸ್ಲಿ? ಎಸ್. ಅಗ್ರಜ, ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡಿ ಮನೇಲಿರ್ಬೇಕಾ? ನೋ. ತೋರಿಸಿದ್ಕೆ ಸಾರಿ ಅಮ್ಮ, ಮಿಕ್ಕಿ ನನ್ನ ಎಕ್ಸ್ಪ್ರೆಷನ್ ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಇನ್ನು 15 ನಿಮಿಷ ಅಷ್ಟೇ ಅವಳು ಇಲ್ಲಿರೋದು, ಆಮೇಲೆ ಹೋಗ್ಬಿಡ್ತಾಳೆ. ಅವಳು ಹೋದ್ಮೇಲೆ ಮತ್ತೆ ನೋಡ್ಬೇಕು ಅನ್ಸುತ್ತಲ್ಲ. ಜಾಸ್ತಿ ಕೆಲಸ ಅಲ್ಲಿ ಮಾಡ್ಸೋಣ ಅಂದ್ರೆ ಅವಳಿಗೆ ಡೌಟ್ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಇಷ್ಟಲ್ಲೇ ಸಮಾಧಾನ ಮಾಡ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಒಂದು ಸ್ಮಾಲ್ ಫೇವರ್. ಹೇಳಿ ಸರ್. ಹಾಂ, ಇಲ್ಲಿ 1,500,000 ಇದೆ. ಅಲ್ಲಿ ನಿಂತಿದ್ರಲ್ಲ ಲೇಡಿ, ಅವ್ರಿಗೆ ಕೊಟ್ಬಿಡಿ. ಯಾರು ಕೊಟ್ರು ಅಂತ ಕೇಳಿದ್ರೆ ನಿಮ್ಮ ಮೂರರು ಕೊಟ್ರು ಅಂತೇಳಿ. ಸರಿ ಸರ್. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನಮ್ಮ ತಗೊಳ್ಳಿ, ಇದು ನಿಮ್ಮ ಓನರ್ ಕೊಟ್ಟರು. ಓನರಾ? ಎಲ್ಲಿ? ಅಲ್ಲಿ ಮ್ಯಾಮ್. ಒಂದು ನಿಮಿಷ. ಯಾರು ಇಲ್ಲ ಇಲ್ಲಿ? ಗೊತ್ತಿಲ್ಲ ಮ್ಯಾಮ್. ಅಂದ್ರೆ ನನ್ ಕೆಲ್ಸ ಕೊಟ್ಟ ಪಾರ್ಟಿ ಇಷ್ಟು ತನಕ ಇಲ್ಲೇ ಇತ್ತ. ಓ, ನಾನು ಹೆಂಗ್ ಕೆಲಸ ಮಾಡ್ತೀನಿ ಅಂತ ಚೆಕ್ ಮಾಡಕ್ ಬಂದಿತ್ತು ಅನ್ಸುತ್ತೆ. ಅವ್ನು ಯಾರಾದ್ರೆ ನಂಗೆ ನಾನು ಕೆಲಸ ಮಾಡೋದಕ್ಕೆ ದುಡ್ಡು ಸಿಕ್ತಲ್ಲ ಅಷ್ಟು ಸಾಕು. ತಿಂಗಳ ಪೂರ್ತಿ ನ್ಯೂಸ್ ಪೇಪರ್ ಹಾಕಿದ್ರು ಇಷ್ಟೊಂದು ದುಡ್ಡು ಸಿಕ್ತಿರ್ಲಿಲ್ಲ ಅನ್ಸುತ್ತೆ. 2 ಗಂಟೆಗೆ 1,500,000. ಇಡೀ ವರ್ಷಕ್ಕೆ ಇದೇ ತರ ಕೆಲಸ ಸಿಕ್ಬಿಟ್ರೆ ನನ್ನ ಕಮಿಟ್ಮೆಂಟ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ವಾ ದೇವ್ರೆ, ಈ ಕೆಲಸ ಕೊಟ್ಟು ಪುಣ್ಯಾತ್ಮಂಗೆ ಹೊಟ್ಟೆ ತಣ್ಣಗಿಟ್ಟಿರಂಗ್ ಮಾಡು. ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಅವ್ರು ಪೇಪರ್ ಹಾಕಿದ್ರೇನು, ಹಾಲು ಹಾಕಿದ್ರೇನು, ಅವಳಿಗೋಸ್ಕರ ನಾನೇ ದುಡ್ಡು ಖರ್ಚು ಮಾಡಬೇಕು ಅಂತ. ಇಷ್ಟು ಲೇಟಾಗಿ ಈ ಡೌಟ್ ನಂಗೆ ಯಾಕೆ ಬಂತು? ಯೋಚನೆ ಮಾಡಬೇಕಾಗಿರೋದೆ. ಅಗ್ರಜ, ನಿನಗ್ ತಲೆ ಕೆಟ್ಟಿದ್ಯೋ ಅಥವಾ ನನಗ್ ತಲೆ ಕೆಟ್ಟಿದ್ಯೋ ಗೊತ್ತಿಲ್ಲ, ಬಟ್ ನಾನೊಂದು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇಲ್ಲ ವಿಕ್ರಾಂತ್, ನನ್ನ ಮಾತು ಕೇಳು. ಆಯ್ತು ಅಗ್ರಜ, ನಾನು ನಿನ್ ಮಾತು ಕೇಳ್ತೀನಿ, ಅದೇನು ಅಂತ ಹೇಳು. ಅಗ್ರಜ, ಸರಿ ಆಯ್ತು, ಇವಾಗ ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕು, ಮನೇಲಿರ್ಬೇಕು ಅಷ್ಟೇ ತಾನೇ? ಎಸ್. ಸರಿ ಅಗ್ರಜ.